ಪಾಟೀದಾರ್ 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 ಬೆಂಕಿ ಆಟಗಾರರು. ಕ್ಯಾಪ್ಟನ್ ರಜತ್ ಆರ್ಭಟಕ್ಕೆ ಜಿಟಿ ಕಂಗಾಲಾಗೋದ್ರು. ಆರ್ಸಿಬಿ 92 ರನ್ಗಳ ಭರ್ಜರಿ ಗೆಲುವಿನೊಂದಿಗೆ ಹಾಲಿ ಚಾಂಪಿಯನ್ ಸತತವಾಗಿ 2ನೇ ಬಾರಿಗೆ ಫೈನಲ್ಗೇರಿದ 3ನೇ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಯಿತು. ಈ ಹಿಂದೆ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಈ ಒಂದು ಸಾಧನೆಯನ್ನ ಮಾಡಿದ್ರು. ಒಂದ್ ಕಡೆ ಆರ್ಸಿಬಿ ಬ್ಯಾಟರ್ಗಳ ಆರ್ಭಟ, ಇನ್ನೊಂದ್ ಕಡೆ ಆರ್ಸಿಬಿ ಬೌಲರ್ಗಳ ದಾಳಿಗೆ ಜಿಟಿ ಮಂಡಿಯೂರ್ಬೇಕಾಯ್ತು. ಇವತ್ತು ಜಿಟಿಗೆ ಕಂಪ್ಲೀಟ್ ಆಗಿ ರಜತ ಮಹೋತ್ಸವ ಗುರು. ಯಾವ ಬೌಲರ್ನು ಬಿಡ್ಲಿಲ್ಲ, ಬರೀ 6ಗಳಲ್ಲೇ ಡೀಲ್ ಮಾಡಿದ್ರು ಗುರು. ಜೊತೆಗೆ ವಿರಾಟ್, ಪಡಿಕ್ಕಲ್, ಕೃಣಾಲ್ ಪಾಂಡ್ಯ ಅವರ ಕ್ಯಾಮಿಯೋ ಇನ್ನಿಂಗ್ಸ್ ಗಳಿಂದ ಆರ್ಸಿಬಿ ಜಿಟಿ ವಿರುದ್ಧ ಭರ್ಜರಿ ಗೆಲುವು ಪಡೆದು ಫೈನಲಿಗೆ ಲಗ್ಗೆ ಇಟ್ಟು. ಧರ್ಮಶಾಲಾದಲ್ಲಿ ನಡೆದ ಈ ಪಂದ್ಯದಲ್ಲಿ ಜಿಟಿ ನಾಯಕ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೋತಾರೆ. ಟಾಸ್ ಸೋತು ಬ್ಯಾಟಿಂಗ್ ಬಂದ ಆರ್ಸಿಬಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಬಾರಿಸೋದ್ರ ಮುಖಾಂತರ ಈ ಬಿಗ್ ಇನ್ನಿಂಗ್ಸ್ಗೆ ನಾಂದಿ ಆಡುತ್ತೆ. ಆರಂಭಿಕ ಬ್ಯಾಟರ್ ವೆಂಕಟೇಶ್ ಅಯ್ಯರ್ಗೆ ಒಳ್ಳೆ ಸ್ಟಾರ್ಟೇ ಸಿಗುತ್ತೆ. ಆದ್ರೆ 19 ರನ್ ಆಗಿದ್ದಾಗ ರಬಾಡಗೆ ಔಟ್ ಆಗ್ತಾರೆ. ಆಮೇಲೆ ಜೊತೆಯಾದ ವಿರಾಟ್ ಪಡಿಕ್ಕಲ್ ಜೋಡಿ ಪ್ರತಿ ಬೌಲರ್ಗಳಿಗೂ ಬೌಂಡ್ರಿ ಬಾರಿಸೋದ್ರ ಮೂಲಕ ಅರ್ಧಶತಕದ ಜೊತೆ ಆಟನ ಆಡ್ತಾರೆ. ಎಂದಿನಂತೆ ಅಗ್ರೆಸಿವ್ ಮೂಡ್ನಲ್ಲಿದ್ದ ವಿರಾಟ್ 43 ರನ್ಗಳ ಸೂಪರ್ಬ್ ಇನ್ನಿಂಗ್ಸ್ ಅನ್ನು ಆಡಿದರೆ ದೇವದತ್ ಪಡಿಕ್ಕಲ್ 30 ರನ್ಗಳ ಆಟವನ್ನು ಆಡ್ತಾರೆ. ಪವರ್ ಪ್ಲೇನಲ್ಲಿ 76 ರನ್ಗಳನ್ನು ಆರ್ಸಿಬಿ ಗಳಿಸುತ್ತೆ. ಆದರೆ 8ನೇ ಓವರಲ್ಲಿ ಜೇಸನ್ ಹೋಲ್ಡರ್ ಜಿಟಿಗೆ ಡಬಲ್ ಬ್ರೇಕ್ ಥ್ರೂನ ತಂದು ಕೊಡ್ತಾರೆ. ಒಂದೇ ಓವರ್ನಲ್ಲಿ ವಿರಾಟ್ ಹಾಗೆ ಡಿಡಿಪಿ ಇಬ್ಬರೂ ಕೂಡ ಔಟ್ ಆಗ್ತಾರೆ. ಆಗ ಆರ್ಸಿಬಿ ಈ ಒಂದು ಇನ್ನಿಂಗ್ಸ್ನಲ್ಲಿ ಸ್ವಲ್ಪ ಪ್ರೆಷರಿಗೆ ಬೀಳುತ್ತೆ. ನಂತರದ 3 ಓವರ್ಗಳಲ್ಲಿ ಒಂದೂ ಬೌಂಡ್ರಿ ಬರೋದಿಲ್ಲ. 10ನೇ ಓವರ್ ಕಂಪ್ಲೀಟ್ ಆದಾಗ ಆರ್ಸಿಬಿ 99ಕ್ಕೆ 3. ಈ ಒಂದು ಹಂತದಲ್ಲಿ ಜಿಟಿ ಮ್ಯಾಚಲ್ಲಿ ಸ್ವಲ್ಪ ಮೇಲುಗೈಯನ್ನು ಸಾಧಿಸಿರುತ್ತೆ. ಈ ಟೈಮಲ್ಲಿ ಜೊತೆಯಾದ ರಜತ್ ಹಾಗೂ ಕೃಣಾಲ್ ಪ್ರಾರಂಭದಲ್ಲಿ ನಿಧಾನವಾಗಿ ತಮ್ಮನ್ನು ತಾವು ಪಿಚ್ಗೆ ಸೆಟ್ ಮಾಡ್ಕೋತಾರೆ. ಅದಾದಮೇಲೆ ಈ ಜೋಡಿಯ ಅಬ್ಬರ ಹೇಗಿತ್ತಂದರೆ ಹೊಡೆದಿದ್ದೆಲ್ಲ 6-4 ಗುರು. ರಜತ್ ಅಂತೂ ಜಿಟಿ ಬೌಲರ್ಗಳಿಗೆ ನಕ್ಷತ್ರ ತೋರಿಸ್ತಾರೆ. ರಜತ್ನ ತಡೆಯೋಕ್ಕೆ ಜಿಟಿ ಯಾವ ಬೌಲರ್ಗಳಿಗೂ ಸಾಧ್ಯ ಆಗೋದೇ ಇಲ್ಲ. 282ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಆಡಿದ ರಜತ್ ಜಸ್ಟ್ 33 ಬಾಲಲ್ಲಿ 93 ರನ್ ಚಚ್ತಾರೆ. ಸಿರಾಜ್, ರಬಾಡ, ಪ್ರಸಿದ್ಧ್ ಯಾರು ಕೂಡ ಈ ಬ್ಯಾಟರ್ನ ತಡೆಯೋಕ್ಕಾಗಲ್ಲ. ಈ ಮ್ಯಾಜಿಕಲ್ ಇನ್ನಿಂಗ್ಸ್ನಲ್ಲಿ ರಜತ್ ಗ್ರೌಂಡ್ನ ಮೂಲೆ ಮೂಲೆಗೂ ಸಿಕ್ಸರ್ ಬಾರಿಸ್ತಾರೆ. ಇವರ ಈ ಧೂಮ್ದಾರ್ ಬ್ಯಾಟಿಂಗಿಂದ 254 ರನ್ಗಳ ಬೃಹತ್ ಟೋಟಲ್ನ ಆರ್ಸಿಬಿ ಸೆಟ್ ಮಾಡುತ್ತೆ. ಇದು ಪ್ಲೇ ಆಫ್ನಲ್ಲಿ ದಾಖಲಾದ ಅತ್ಯಧಿಕ ಟೋಟಲ್. ರಜತ್ ಜೊತೆ ಬಂದು ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ದು ಕೃಣಾಲ್ ಪಾಂಡ್ಯ ಗುರು. 28 ಬಾಲಲ್ಲಿ 43 ರನ್ ಬಾರಿಸಿದ್ರೆ ಕೊನೆಯಲ್ಲಿ ಜಿತೇಶ್ ಶರ್ಮಾ 5 ಬಾಲಲ್ಲಿ 15 ರನ್ನ ಕೊಡುಗೆ ನೀಡ್ತಾರೆ. ಇನ್ನು ಜಿಟಿ ಬೌಲರ್ಗಳ ವಿಚಾರಕ್ಕೆ ಬಂದರೆ ಪ್ರತಿಯೊಬ್ಬರು ದುಬಾರಿನೇ ಗುರು. ಟೂರ್ನಿಯಲ್ಲಿ ಬಲಿಷ್ಠ ಬೌಲಿಂಗ್ ಲೈನಪ್ ಹೊಂದಿದ್ದ ಜಿಟಿ ಬೌಲರ್ಸ್ ಆರ್ಸಿಬಿ ಬ್ಯಾಟರ್ಗಳ ಮುಂದೆ ಮಂಕಾಗಿ ಹೋಗ್ತಾರೆ. ರಬಾಡ ಹಾಗೂ ಹೋಲ್ಡರ್ ಇಬ್ಬರು 2 ವಿಕೆಟ್ ತೆಗೆದ್ರೆ ಪ್ರಸಿದ್ಧ್ 1 ವಿಕೆಟ್ ತೆಗಿತಾರೆ. 255 ರನ್ಗಳ ಬೃಹತ್ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದ ಜಿಟಿ ಬ್ಯಾಟ್ಸ್ಮನ್ಗಳು ಆರ್ಸಿಬಿ ಬೌಲಿಂಗ್ ಅಟ್ಯಾಕ್ಗೆ ಅಕ್ಷರಶಃ ನಡಗೋದ್ರು ಗುರು. ಇನ್ನಿಂಗ್ ಸ್ಟಾರ್ಟ್ ಮಾಡಿದ ಸಾಯಿ ಸುದರ್ಶನ್ ಡಫಿ ಬೌಲಿಂಗಲ್ಲಿ ಹಿಟ್ ವಿಕೆಟ್ ಆದರೆ ಕ್ಯಾಪ್ಟನ್ ಗಿಲ್ ಭುವಿಗೆ ಕ್ಲೀನ್ ಬೋಲ್ಡ್ ಆಗ್ತಾರೆ. ಇನ್ನು ಸ್ಪೀಡಾಗಿ ಆಟ ಆಡೋಕ್ಕೆ ಶುರು ಮಾಡಿದ ಬಟ್ಲರ್ ಹ್ಯಾಸಲ್ವುಡ್ಗೆ ಬೋಲ್ಡ್ ಆಗ್ತಾರೆ. ಸಿಂಧು ಹಾಗೂ ಹೋಲ್ಡರ್ ಇಬ್ಬರು ಕೂಡ ರಸಿಕ್ ಸಲಾಮ್ದಾರ್ ಎಸೆದ ಒಂದೇ ಓವರ್ನಲ್ಲಿ ವಿಕೆಟ್ ಕಳ್ಕೊತಾರೆ. ಪವರ್ ಪ್ಲೇ ಮುಗಿಯುವಷ್ಟೊತ್ತಿಗೆ 5 ವಿಕೆಟ್ಗಳನ್ನ ಕಳ್ಕೊಂಡ ಜಿಟಿ ಸೋಲೊಪ್ಕೊಂಡು ಆಗಿತ್ತು ಗುರು. ಕೊನೆಯಲ್ಲಿ ರಾಹುಲ್ ತೆವಾಟಿಯಾ 68 ರನ್ಗಳ ಸೂಪರ್ಬ್ ಇನ್ನಿಂಗ್ಸ್ ಆಡಿ ಜಿಟಿನ 100 ರನ್ ಒಳಗೆ ಆಲ್ಔಟ್ ಆಗೋದನ್ನು ತಪ್ಪಿಸ್ತಾರೆ. ಆರ್ಸಿಬಿ ಬೌಲಿಂಗ್ ಅಟ್ಯಾಕ್ನ ಮೆಚ್ಚಲೇಬೇಕು ಗುರು. ಜಿಟಿನ ಟೈಟಾನಿಕ್ ನೀರಲ್ಲಿ ಮುಳುಗ್ದಂಗೆ ಮುಳುಗಿಸ್ಬಿಟ್ರು. ಡಫಿ 3 ವಿಕೆಟ್ ತೆಗೆದ್ರೆ ಭುವಿ ಹಾಗೂ ರಸಿಕ್ ಕೃಣಾಲ್ ತಲಾ 2 ವಿಕೆಟ್ ತೆಗೆದು ಮಿಂಚ್ತಾರೆ. ಇನ್ನು ಹ್ಯಾಸಲ್ವುಡ್ 1 ವಿಕೆಟ್ ಪಡಿತಾರೆ. ಆರ್ಸಿಬಿ ಬೌಲರ್ಸ್ ಜಿಟಿನ 162 ರನ್ಗಳಿಗೆ ಕಟ್ಟಾಕೋದ್ರ ಮೂಲಕ 92 ರನ್ಗಳ ಭಾರೀ ವಿಜಯನ ಪಡ್ಕೊಂಡು ಆರ್ಸಿಬಿ ಈಸಿಯಾಗಿ ಫೈನಲ್ ಆಡೋದಕ್ಕೆ ಅಹಮದಾಬಾದ್ ಫ್ಲೈಟ್ ಹತ್ತಿದ್ರೆ SRH ವರ್ಸಸ್ RR ನಡುವಿನ ಎಲಿಮಿನೇಟರ್ ಪಂದ್ಯದ ವಿನ್ನರ್ ಜೊತೆ 2ನೇ ಕ್ವಾಲಿಫೈಯರ್ ಆಡೋಕ್ಕೆ ಜಿಟಿ ನ್ಯೂ ಚಂಡೀಗಢ್ಗೆ ಹೊರಡಬೇಕಾಯಿತು. ಇನ್ನು ಪ್ಲೇ ಆಫ್ನ ಹೀರೋ ರಜತ್ ಪಾಟೀದಾರ್
ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ನ ಗೆಲ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.